ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಸರಿಯಾಗಿ ಕೇಳಿಸ್ಕೊಳ್ಳಿ ಶಾರದಕ್ಕ, ಆ ಟೀಚರ್ ಡೈರಿನ ಭಾವನ ಕೈಯಿಂದಾನೆ ನಾನು ತಗೊಳ್ಳಿಲ್ಲ ಅಂದರೆ ನನ್ನ ಹೆಸರು ನಂದಿತಾನೆ ಅಲ್ಲ. ಏನ್ ಭಾವ ಅದು? ಡೈರಿನಾ? ಅದರಿಂದ ಏನಾದರೂ ನಿಮ್ಗೆ ತೊಂದರೆ ಆಗ್ತಿದ್ಯಾ? ಇಲ್ಲ ಇಲ್ಲ, ಹಂಗೇನಿಲ್ಲ. ನಿನ್ನಂಥ ಓದು ಬರಹ ಬರ್ದಿರೋರ ಗತಿನೇ ಇಷ್ಟು. ಇಷ್ಟು ಓದೋದನ್ನು ಕಲ್ತ್ಕೊಂಡಿದ್ದಿದ್ರೆ ಈ ರೀತಿ ಊರವ್ರ ಹತ್ರ ಎಲ್ಲ ಕೇಳಿ ತಿರ್ಗೋದು ತಪ್ತಿತ್ತ? ಹಲೋ, ಇದನ್ನ ಹುಸಿ ಓದಿ ಹೇಳ್ರಲ್ಲ. ಊರವರೆಲ್ಲ ಯಾಕಕ್ಕವ್ರೆ? ನನಗೆ ನೀವೇ ಇದ್ದೀರಲ್ಲ, ನಿಮ್ಗಿಂತ ನಂಬಿಕೆ ಇರೋರು ಯಾರವ್ರೆ ಹೇಳಿ? ಹೌದು, ಅದಕ್ಕೆ ಓದಿ ಹೇಳಿ. ಸರಿ ಬಾವ, ನೀವು ಹೇಳ್ತಿದ್ದೀರಾ ಅಂತ ನಾನು ಈ ಪತ್ರನ ಓದ್ತೀನಿ. ಕೊಡೆ. ಸರಿಯಾಗಿ ಕೇಳಿಸ್ಕೊ. ಪ್ರೀತಿಯ ಮಗಳೇ, ಇಲ್ಲಿಂದ ಹೋದಾಗ್ನಿಂದ ನೀನು ಸ್ಯಾನೆ ನೆನಪಾಗ್ತಿದ್ಯಾ ಕಣವ. ಅಕ್ಕೋರ್ ಲಗ್ನ ಆದಾಗೆ ಅವ್ರ ಜೊತೆ ಹೋದವಳು ವಾಪಸ್ ಬನ್ನೇ ಇಲ್ಲ. ನೀನೇನೋ ಅವ್ರ ನೆರಳಾಗ ಆರಾಮಾಗಿರ್ಬೋದು, ಆದರೆ ನನ್ನಿಂದ ನಿನ್ನ ನೋಡದೆ ಇರೋಕ್ಕಾಯ್ತಿಲ್ಲ ಮಗಳೇ. ಅಕ್ಕ ಸಾಕು ನಿಲ್ಲಿಸಿ, ನನಗೆ ಶಾನೆ ಅಳು ಬರ್ತೈತೆ, ಆಗ್ತಿಲ್ಲ ನನ್ನ ಕೈನಾಗೆ. ಚಂದ್ರಿ, ನಿನ್ನಪ್ಪಯ್ಯ ಪ್ರೀತಿಯಿಂದ ಈ ಪತ್ರನ ಬರ್ದು ಕಳ್ಸಿದಾರೆ ಕಣೆ. ಮೊದಲು ಪೂರ್ತಿಯಾಗಿ ಕೇಳಿಸ್ಕೋ. ದಿವಸ ರಾತ್ರಿ ಕಣ್ಣು ಮುಚ್ಚಿದಾಗ್ಲೂ ನೀನೇ ಕಾಣ್ತೀಯ ಕಣವ್ವ. ನನಗೂ ಅಷ್ಟೇ ಅಕ್ಕ, ಕಣ್ಣು ಮುಚ್ಚಿದಾಗೆಲ್ಲ ಅಪ್ಪಯ್ಯನೇ ಕಾಣ್ತಾರೆ. ಹೌದು ಕಣೆ ಚಂದ್ರಿ, ಈ ಪತ್ರ ಓದ್ತಿದ್ರೆ ನನಗೆ ಅಳು ಬರ್ತಿದೆ. ಪಾಪ ನಿಮ್ಮ ಅಪ್ಪಯ್ಯ ಮನ್ಸು ಬಿಚ್ಚಿ ಈ ಪತ್ರನ ಬರ್ತಿದ್ದಾರೆ ಕಣೆ. ಕೆಲವೊಂದ್ಸಲ ಹಾಗೆ ಎದುರುಗಡೆ ಪ್ರೀತಿ ತೋರಿಸ್ದೇ ಇದ್ರು ಪತ್ರದಲ್ಲಿ ಈ ರೀತಿ ಅವ್ರ ಪ್ರೀತಿನ ವ್ಯಕ್ತಪಡಿಸ್ತಾರೆ ಕಣೆ. ನಾನು ಹೇಳಬೇಕಾಗಿರೋದನ್ನೆಲ್ಲ ಈ ಡೈಲ್ ಬರೆದಿದ್ದೀನಿ, ಉತ್ತರ ಸಿಗುತ್ತೆ ನಿಮಗೆ. ಓದ್ಬಿಟ್ಟು ಹೇಳಿ. ಅತಿಗೆ ಹೇಳಿ ಬಾವ. ಏನು ವಿಷಯ ಎಲ್ಲ ಹೀಗೆ ನಿಂತ್ಕೊಂಡು ಸೀರಿಯಸ್ ಆಗಿ ಮಾತಾಡ್ತಿದ್ರಲ್ಲ? ಏನು ವಿಷಯ ನಂದಿ? ಸರಿ, ನಾನು ಹೊರಗಡೆ ಹೋಗಿ ಬರ್ತೀನಿ. ಹೇಳ್ದೇನೋ ಹೋಗ್ಬೋದಿತ್ತಲ್ವಾ? ನನ್ನ ಹೆಂಡತಿ ಹೇಳೋಗ್ಬೇಕಲ್ವಾ? ಬರ್ತೀನಿ ಶಾರದವ್ವ. ಬಾವ, ಅದೇನೋ ಹೇಳ್ತಿದ್ರಿ? ಅಶೋಕ, ಒಸಿ ಉಣ್ಕೊಂಡು ಹೋಗಿ ಬಾರ್ಲಾ? ಹಂಗಂತೆ ಶಾರದವ್ವ. ರಾಮಣ್ಣನೂ ಅವನೇ. ಸರಿ, ನನಗೂ ಹಸು, ಒಂದು ತಿನ್ಕೊಂಡು ಹೋಗ್ತೀನಿ. ಲೇ ಎಸಕ, ನೀನು ಹೋಗಿರ್ಲ, ನಾನು ಆಮ್ಯಾಗ ಬರ್ತೀನಿ. ಹಾಂ ರಮಣ, ಬಿರ್ನೆ ಬಾ. ಹಾಂ, ಛೇ, ತಿಕ್ಲು ಗಂಡ ಮೆಂಟ್ಲು ಮುದುಕಿ ನನ್ನ ಜಾತಕದಲ್ಲಿ ಶನಿಗಳ ಥರ ಕೂತ್ಕೊಂಡಿದ್ದಾರೆ. ಛೇ.
ಈ ರೀತಿ ಅವ್ರ ಪ್ರೀತಿನ ವ್ಯಕ್ತಪಡಿಸ್ತಾರೆ ಕಣೆ. ಡೈರಿ ಓದಿದ್ರ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತಾ? ಊರವರೆಲ್ಲ ಯಾಕಕ್ಕವ್ರೆ? ನನಗೆ ನೀವೇ ಇದ್ದೀರಲ್ಲ, ನಿಮ್ಗಿಂತ ನಂಬಿಕೆ ಇರೋರು ಯಾರವ್ರೆ ಹೇಳಿ? ಅದಕ್ಕೆ ಓದಕ್ಕೆ ಬರ್ತೈತೆ, ಅವ್ರ ಮ್ಯಾಕೆ ವಿಶ್ವಾಸನೂ ಐತೆ. ಬ್ಯಾರೆ ಯಾರಿಗೋ ಕೊಟ್ಟು ತಲೆ ಕೆಡಿಸ್ಕೊಳ್ಳೋಕ್ಕಿಂತ ಅದಕ್ಕೆ ಕೈಗೆ ತಗೋ ಕೊಟ್ರೆ ಹೆಂಗೆ? ಎಲ್ಲೋ ಓ ಪೈಲ್ವಾನ್ರೆ, ನೈಟ್ ಶೋ ಪಿಕ್ಚರ್ಗೆ ಹೋಗುಮಾ? ಯಾರು? ಏನಣ್ಣೋ ನೀನು ಫೋನಲ್ಲಿ ಮಾತು ಕೇಳಿಸಿದ ತಕ್ಷಣ ಯಾರು ಅಂತ ಕಂಡುಹಿಡಿಯೋದು ಇನ್ನು ಯಾವಾಗ? ಓ ಬರೀ ಮೇಡಮ್ ಧ್ವನಿ ಮಾತ್ರ ಕಂಡುಹಿಡಿಯೋದು ಅಲ್ವಾ? ಲೇ ಈಟೊತ್ತಲ್ಲಿ ಏನ್ಲ ನಿಂದು? ಕಾಮಿಡಿ ಪಿಕ್ಚರ್ಗೆ ಹೋಗುಮಾ ಬತ್ತೀಯಾ ಅಂತ. ನಂಗೆ ಕೆಲಸ ಐತೆ. ಓ ನಾವೇನು ಖಾಲಿ ಕುಂತಿದ್ದೀವಿ, ನಾವು ಶ್ರಮಜೀವಿನಯ್ಯ. ಆದರೆ ರಾತ್ರಿಲಿ ದುಡಿಯೋಷ್ಟು ದಡ್ರಲ್ಲ. ಇಷ್ಟೊತ್ನಾಗ ಏನು ಕೆಲಸ? ಲೇ ಮೇಡಮ್ ಡೈರಿ ಓದ್ಬೇಕಲ್ಲ. ಅಣ್ಣವ್ ಪಿಕ್ಚರಲ್ಲಿ ಕಾಮಿಡಿ ಇರ್ತೈತೆ ಅನ್ಕೊಂಡಿದ್ದೆ, ಅವ್ರಿಗಿಂತ ನೀನೇ ತಂದ ಕಾಮಿಡಿ ಮಾಡ್ತೀಯಾ? ಅಲ್ಲ ನೀನು ಡೈರಿ ಓದ್ತೀಯಾ? ಲೇ ನಾನಲ್ಲಕ್ಕಲ್ಲ, ಅದಕ್ಕೆ ತಾವು ಕೊಟ್ಟು ಓದಿಸ್ತೀನಿ. ಅಣ್ಣವ್ ಬೇಡ ಬೇಡ, ತಲ್ಗಿಲ್ ಕೆಟ್ಟೈತಾ ನಿಂಗೆ? ಅದಕ್ಕೆ ತಾವು ಕೊಡೋದು ಬೇಡ. ಅಯ್ಯೋ ಕೊಡೋದು ಅಲ್ಲ, ಅದಕ್ಕೆ ತೋರಿಸ್ಲೇಬೇಡ. ಮತ್ತೆ ಹೆಂಗ್ಲ ಓದೋದು? ಏನಾರ ಐಡಿಯಾ ಕೊಡ್ಲಾ? ಅಣ್ಣವ್ ಒಂದು ಕೆಲಸ ಮಾಡು, ನಮ್ಮ ಬಾಬು ಅವನಲ್ಲ ಅವ್ನು ತಗೋಕೊಡು, ಅವ್ನು ಅಷ್ಟು ಇಷ್ಟೋ ಓದ್ತಾನೆ. ಆದರೆ ಮೇಡಮ್ ಇದ್ರಾಗೆ ಗುಟ್ಟೆಲ್ಲ ಬರ್ದಿರ್ತಾರಲ್ಲೋ. ಅಣ್ಣವ್ ಬಾಬು ನಮ್ಮವನಯ್ಯ, ಅವನಿಗೆ ನಿನ್ನ ಮೇಲೆ ನಂಬಿಕೆ ಗೌರವ ಎಲ್ಲ ಐತೆ. ಆದರೆ ಅತ್ತಿಗೆಗೆ ಮೇಡಮ್ ಬರ್ದಿರೋದನ್ನ ನೋಡಿದ್ರೆ ಏನಾದ್ರು ತಪ್ಪಾಗಿ ಅಂದ್ಕೊಂಡ್ರೆ ಏನು ಮಾಡೋದು? ಎಂತ ತೆಪ್ಪೈತ್ಲ ಇದ್ರಾಗೆ? ಅದು ಸಿಕ್ತಾಗಿ ಹೇಳ್ತೀನಿ, ಆದರೆ ಅದಕ್ಕೆ ತಾವು ಮಾತ್ರ ಕೊಡಬೇಡ. ಸೀದಾ ಗಲ್ಡಿ ಹೋಗಿ ಬಾಬುಗೆ ಕೊಡು. ಬಾಬು ಡೈರಿ ಓದ್ತಾನೆ ಅಂತೀಯಾ? ಅಣ್ಣವ್ ನೀನು ಹೇಳಿದ್ರೆ ಡೈರಿ ಏನು, ವೇದ ಮಂತ್ರ ಪುಸ್ತಕ ಮಣ್ಣು ಮಸಿ ಎಲ್ಲ ಓದ್ತಾನೆ. ಸರಿ ಕಲ, ಅಂತೂ ಒಂದು ಒಳ್ಳೆ ಐಡಿಯಾ ಕೊಟ್ಟೆ, ಸೂಪರು. ಇವಾಗ ನೋಡು ಊಟ ಹೆಂಗೆ ಇಳಿತೈತೆ ಅಂತ. ಪಿಕ್ಚರು ಗುಡ್ ನೈಟು. ಆ ವೆಲ್ಕಮ್ ಹೇಳು, ಬಡಿತದೆ. ಅಣ್ಣವ್ ಅಕ್ಕೋರೆ, ಡೈರಿ ಸಿಕ್ತಾ? ರಾಮಣ್ಣ ತಂದ್ಕೊಟ್ಟಿರ್ಬೇಕಲ್ವಾ? ಎಲ್ಲಿ ಅಕ್ಕೋರೆ? ನೀನು ಮೊದಲು ನಿನ್ನ ಗಂಟು ಮೂಟೆನ ಕಟ್ಕೊಂಡು ನಿನ್ನ ಮನೆಗೆ ಹೊರಡು. ಪಾಪ ನಿನ್ನಪ್ಪ ಹೆಂಗೆ ನಿನ್ನ ಬಿಟ್ಟಿರೋದಕ್ಕಾಗಲ್ಲ. ಯಾಕೆ ಹಿಂಗೆ ಹೇಳ್ತಿದ್ದೀರಾ? ನೀವು ಹೇಳಂಗೆ ನಾನು ನಾಟಕ ಮಾಡಿದ್ನಲ್ಲ. ನಾಟಕ ಅಲ್ಲ ಅದು, ದೊಂಬರಾಟ. ಆ್ಯಕ್ಟ್ ಮಾಡಿ ಅಂದರೆ ಓವರ್ ಆ್ಯಕ್ಟ್ ಮಾಡ್ತಾಳೆ. ಅದರಿಂದಾನೇ ಆ ಕೋಣಂಗೆ ಡೌಟ್ ಬಂತೋ ಏನೋ. ಹೋಗೆ. ಅಕ್ಕ ನೀವೇ ತಾನೇ ಹೇಳಿದ್ದು ಚೆನ್ನಾಗಿ ಹತ್ತು ನಾಟಕ ಮಾಡು ಅಂತ. ಅಳು ಅಂದರೆ ಪ್ರವಾಹನೇ ಸುರಿಸ್ಬಿಡ್ತೀಯಾ? ಜೊತೆಗೆ ನನ್ನ ಗಂಡ ಅಂತ ಬೇರೆ ಒಬ್ರಿದಾರಲ್ಲ, ಅವ್ರ ಅಡ್ಡ ಬಂದರು ಮಣ್ಣು ಮುಕ್ಕೋಕೆ. ಎಲ್ಲರೂ ಸರಿಯಾಗಿದ್ದೀರ. ಅಕ್ಕವ್ರೆ ಇದು ಒಂದು ಕಿತ್ತಕ್ಕೆ ಸಮಸ್ಬಿಡಿ, ಇನ್ಯಾಕೆ ಹಿಂಗೆ ಮಾಡೋದಿಲ್ಲ. ಇನ್ನೂ ಮಾಡೋಕ್ಕೇನು ಉಳಿದಿದೆ ಮಣ್ಣು? ನಿಮ್ಮನ್ನೆಲ್ಲ ನಂಬ್ಕೊಂಡ್ರೆ ಯಾವ ಕೆಲಸನೂ ಸರಿಯಾಗಿ ಆಗಲ್ಲ. ಅಖಾಡಕ್ಕೆ ನಾನೇ ಇಳಿಬೇಕು. ಇನ್ನು ಒಂದು ಬ್ರಹ್ಮಾಸ್ತ್ರ ಇದೆ, ಅದನ್ನು ಉಪಯೋಗಿಸಿ ಆ ಕೋಣಂಗೆ ಹೇಗೆ ಮಣ್ಣು ಮುಗಿಸ್ತೀನಿ ಅಂತ ನೋಡ್ತಾ ಇರು. ಅಕ್ಕ ನಾನೇನಾದರೂ ಸಹಾಯ ಮಾಡಲಾ? ಮುಚ್ಚೆ ಬಾಯ್.
ಈಗ ನನ್ನ ಆಟ. ನೀನೇನಿದ್ರು ಕೈ ಕಟ್ಟಿ ಬಾಯಿ ಮುಚ್ಚಿ ಆಟನ ನೋಡಿ ಮಜಾ ಮಾಡು ಅಷ್ಟೇ. ಆ ಪೈಲ್ವಾನನ ಮೇಲೆ ಬ್ರಹ್ಮಾಸ್ತ್ರದ ಪ್ರಯೋಗ ನಾಳೆ ಇದೆ. ಬಾಬು, ಲೋ ಬಾಬು, ಲೋ ಇದ್ಯಾಕೆ ಹಿಂಗೆ ಬಚ್ಚಿಟ್ಕೋತಿದ್ಯಾ? ಅದೆಲ್ಲ ಇರಲಿ, ನೀನು ಇವಾಗ ಎಲ್ಗೋಯ್ತಿದ್ಯಾ? ಎಲ್ಲಿಗೆ ಹೊಂಟೆ ಅಂದ್ರೆ ಇನ್ನೆಲ್ಗೆ? ಗಲ್ಡಿ ಮನೆಗೆ. ನೀನಂತೂ ಗಲ್ಡಿಗೆ ಬರೋಕ್ಕಿಲ್ಲ, ಕಾಪ ಗೀಪ ಮಾಡ್ಕೊಂಬಿಟ್ಟಿದ್ಯಾ ನಾವು. ಏ ಹಂಗೇನಿಲ್ಲ ಕಲ್ಲ, ಹೊಸ ಕ್ಯಾಮೆ ಆಯ್ತು ಅದಕ್ಕೆ. ಹಿಂಗೆಲ್ಲ ಮಾಡಬೇಡ ನಾವು. ನಿನ್ನಂಥ ಪೈಲ್ವಾನ ಗಲ್ಡಿ ಬಿಟ್ಬಿಟ್ರೆ ಅದು ಹೆಂಗೆ ಹೇಳು? ಏ ಅದೇನಿಲ್ಲ ಕಲ್ಲ, ನಾಳೆಯಿಂದ ಬರ್ತೀನಿ. ಇವಾಗ ನಿಂತ ಒಂದು ಕ್ಯಾಮೆ ಇತ್ತು ಕಲ್ಲ. ಕ್ಯಾಮೆನಾ? ಬೇಡ ಬೇಡ, ರಾಮಣ್ಣಂತಾವ್ ಯಾವನ ಸೇರಿದ್ರೆ ಕಂಕಣ ಬಿಚ್ಚಿಸ್ಬಿಡ್ತೀನಿ ಅಂತ ಕುರುಗಳು ಹೇಳವ್ರೆ. ಲೋ ಬಾಬು, ನೀನು ನನ್ನ ದೋಸ್ತ್ ಅಲ್ವೇನ್ಲ? ನಾನು ಸಂಕಟ ಹೊಸಿ ಅರ್ಥ ಮಾಡ್ಕೊಳ್ಳ. ಯಾವಾಗೂ ಹಿಂಗೆ ಹೇಳ್ತೀಯ. ಸರಿ, ಏನು ಇಸ್ಯಾ? ಮತ್ತೆ ನಿಂಗೆ ಓದಕ್ಕೆ ಬರ್ತೈತಲ್ವಾ? ಹಂಗ ಹಿಂಗೆ ಹೆಂಗ ಓದ್ತೀನಿ. ಸರಿ ಬಾಯ್ಲಿ ಕುತ್ಕ. ಏನಾಯ್ತಿದ್ರಾಗೆ? ಅದೇ ಗೊತ್ತಾಯ್ತಿಲ್ಲ ಕಲ್ಲ, ಹೊಸಿ ಓದೇಳು. ಇಷ್ಟೊಂದು ಓದ್ಕೊಂಡು ಕೂತ್ಕೊಂಡ್ರೆ ಗಲ್ಡಿಗೆ ಟೈಮ್ ಆಯ್ತತೆ. ಉಸ್ತಾದ ಮೇಲೆ ಸಾಯಿಸ್ಬಿಡ್ತಾರೆ. ಲೈ ಪೂರ್ತಿ ಓದ್ಬೇಡಕ್ಕಲ್ಲ, ಒಂದು 2 ಕಡೆ ಓದು ಸಾಕು. ಈ ದ ದಿ ನ ನಾನು ತುಂಬ ಖುಷಿಯಾಗಿದ್ದೇನೆ. ಪಿಪ್ಪು. ಲೇ ಏನಿಲ್ಲ ಇದು, ಓದ್ಲಾ ಅಂದರೆ ಪೀಪು ಅಂತ ಆಡಿ ಹೇಳ್ತಿದ್ದೆಲ್ಲ. ರಮಣ, ನನ್ನ ಕೈಲಿ ಹಾಕಿಲ್ಲ, ಬಿಟ್ಬಿಡು ನನ್ನ. ಲೋ ಮತ್ತು ಓದಕ್ಕೆ ಬರ್ತದೆ ಅಂದಲೋ? ನನ್ನ ನೆಂಟ್ರು ಬರ್ಕೊಡು ತರಕಾರಿ ಲಿಸ್ಟಾಗೆ. ಯೂಟೋನ್ ಕಾಗುಣಿತಿರಲ್ಲ ನಾವು, ಇದ್ರಾಗೆ ಒತ್ತಕ್ಷರ ಸಾನೆ ಐತೆ. ಸರಿ, ಒಂದು ಕೆಲಸ ಮಾಡು, ಈ ಒತ್ತಕ್ಷರೆಲ್ಲ ಬಿಟ್ಬಿಟ್ಟು ಸಾಲ ಇರೋದು ಮಾತ್ರ ಓದು. ರಾಮ ಇವತ್ತು ಕುಡಿಯೋದಕ್ಕೆ ಕರ್ದರೆ.
ಓ ರಮಣ, ಅದು ಅವತ್ತು ಟೀ ಕುಡ್ದಿದ್ದು ಯಾರ ಡೈರಿ ಅಣ್ಣ ಅದು? ಮೇಡಮ್ದಾ? ಲೈ ಕೊಡ್ಲಾ ಇಲ್ಲಿ, ಸಾಕು ನೀ ಕೆಲಸ ಮಾಡಿದ್ದು, ನಡಿ. ಮೇಡಮ್ದೆ ತಾನೇ? ಏಳು. ನಿಂಗೆ ಏನಾರ ಗಿಫ್ಟ್ ಐತೇನಲ್ಲ ನಾ ಹೇಳಿದ್ದು? ಇನ್ಯಾವತ್ತು ನಿನ್ನ ಜೊತೆ ಸೇರ್ಬೇಡ ಅಂತ ಹೇಳಿಲ್ಲ ನಿನಗೆ? ಉಸ್ತಾದ್, ಬಾಬುನ ಬೈಬೇಡಿ. ನಾನೀಗ ಗಳ್ಳಿ ತೋಲೆ ಬತ್ತಿದ್ದೆ, ನಂಗೆ ಆಶೀರ್ವಾದ ಮಾಡಿ. ಒಂದು ನಿಮಿಷ ಬಂದ್ಬಿಟ್ಟೆ. ನೀನಾರ ನಡಿಲ್ಲ ಗಳ್ಳಿಗೆ. ಎಲ್ಲೋ ಹಾಯ್ ರಾಮು ಅವರೇ, ಹೇಗಿದ್ದೀರಾ? ನಾನು ಚಂದಾಕಿವ್ನಿ, ನೀವು? ನಾನು ಚೆನ್ನಾಗಿದ್ದೀನಿ. ಸೆಮಿನಾರ್ ಇವತ್ತಿಗೆ ಮುಗೀತಿದೆ. ದಿಟ್ಟವಾಗ್ಲೂ ಯಾವಾಗ ಬರ್ತಾಯಿದ್ದೀರಾ? ಏಟೊತ್ತಿಗೆ ಬರ್ತಾಯಿದ್ದೀರಾ? ನಿಮ್ಮನ್ನು ಕರ್ಕೊಬರೋಕ್ಕೆ ನಾನೇ ಬರಲಾ? ಅಂದರೆ ನಿಮ್ಮ ಅಪ್ಪ ಹಿಂಗೆ ಹುಷಾರಿಲ್ವಲ್ಲ, ಅದಕ್ಕೆ ಹೇಳಿದೆ. ಅದು ಆಮೇಲೆ ನೋಡೋಣ. ಈಗ ನಿಮಗೆ ಇಲ್ಲಿಂದ ನಾನು ಏನು ತರಲಿ ಅಂತ ಹೇಳಿ. ನನಗ? ಅಯ್ಯೋ ಏನು ಬೇಡಪ್ಪ. ಅದು ಹೇಗಾಗುತ್ತೆ? ನೀವು ಅಪ್ಪಂಗೋಸ್ಕರ ಅಷ್ಟೊಂದು ಹೆಲ್ಪ್ ಮಾಡಿದ್ದೀರಾ. ನನಗೂ ನಿಮಗೋಸ್ಕರ ಮನ್ಸಾರೆ ಏನಾದ್ರು ತರಬೇಕು ಅಂತ ಆಸೆ ಇದೆ. ಏನು ಅಂತ ಹೇಳಿ? ಹಂಗಾರೆ ಯಾವ್ದಾರ ಸಂದಾಕಿರೋ ಹೊಸ ಪಂಪ್ ತಗೊಬಂದ್ಬಿಡಿ. ಏನು ಪಂಪ? ನನಗದೆಲ್ಲ ಗೊತ್ತಾಗಲ್ಲ. ಅದು ಅಲ್ಲದೆ ಅಷ್ಟು ಭಾರ ನನ್ನಿಂದ ತರೋಕ್ಕೂ ಆಗಲ್ಲ. ಹಂಗಾರೆ ಬೇಡ ಬಿಡಿ, ನೀವು ಬೇಗ ಬನ್ನಿ ಅಷ್ಟೇ ಸಾಕು. ಸರಿ, ಹಾಗಾದರೆ ನಾನೇ ನಿಮ್ಗೇನಾದರೂ ತರ್ತೀನಿ. ಹಂಗ ವಾಕ್ಯ ಬಿರ್ನೆ ಬನ್ನಿ. ನಿಮ್ಮನ್ನು ನೋಡಿ ಸ್ಯಾನೆ ದಿವಸ ಆಯಿತು ಅನ್ನಿಸ್ತೈತೆ. ನನಗೂ ಹಾಗೆ ಆಗಿದೆ. ನಾನು ಬಂದಮೇಲೆ ನಿಮಗೊಂದು ವಿಚಾರ ಹೇಳಬೇಕು. ಹಾಂ, ಡೈರಿ ಓದಿದ್ರಾ? ಹೆಂಗೂ ನೀವು ಬರ್ತಾ ಇದ್ದೀರಲ್ಲ, ಬನ್ನಿ ಮಾತಾಡಮ್ಮ. ಇವಾಗ ಇಡ್ಲಾ? ಇಡ್ತೀರಾ? ಸರಿ, ಬಾಯ್. ಟಾಟಾ ಬಾಯ್. ಮೇಡಮ್ ಕೆಲಸ ಬೇರೆ ಮುಗೀತಂತೆ, ಆದರೆ ಈ ಡೈರಿಲಿ ತಲೆ ಬುಡನೂ ಗೊತ್ತಾಯ್ತಾ ಇಲ್ವಲ್ಲ ಅದ್ಯಾವ್ರೆ. ಏನಾದರೂ ಆಗಲಿ ಮೇಡಮ್ ಬರೋಕ್ಕೂ ಮುಂಚೆ ಇದ್ರಾಗ ಏನೈತಿ ಅಂತ ತಿಳ್ಕೊಳ್ಳೇಬೇಕು. ಹೋಗಿದ ತಕ್ಷಣ ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳ್ಬಿಡ್ಬೇಕು. ಅವ್ರಿಗೆ ಅರ್ಥ ಆಗಿಲ್ಲ ಅಂತಂದರೆ ನಾನು ಅದನ್ನು ಬಿಡಿಸಿ ಹೇಳಬೇಕಾಗತ್ತೆ.